ನಾನು ಬಹಳ ವಿಚಾರನ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಳ್ಳಿಕ್ಕೆ ನನಗೆ ಇವತ್ತು ಇಷ್ಟ ಇದೆ, ಟೈಮ್ ಇಲ್ಲ. ನಿಮ್ಗೆ ನಾನು ಹೇಳೋದು ಇಷ್ಟೇ, ಯಾವ್ದಾದ್ರು ಇವತ್ತು ನನ್ನ ಪ್ರಶಸ್ತಿ ಆಯ್ಕೆ ಮಾಡಿದಿರಿ, ಸುಮ್ಮನೆ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾಡಿದ್ದೀರಿ, ಇವ್ರಿಗೆ ಹೆಗ್ಡೆ ಸಾಹೇಬ್ರಿಗೆ ಮಾಡಿದ್ದೀರಿ, ಶಿವಕುಮಾರ್ ಸ್ವಾಮಿ ಎಲ್ಲ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಈಗ ನಮ್ಗೆ ಬಿರುದು ಕೊಟ್ಟಿದ್ದೀರಿ, ಒಂದ್ ಕಡೆ ಬಂಡೆ ಅಂತ ಬರೆದ್ರಿ, ಕನಕವೃತ್ ಬಂಡೆ. ಅದಕ್ಕೆ ನಾನು ಉತ್ತರ ಕೊಟ್ಟೆ, ಅದಕ್ಕೆ ಬಂಡೆ ಪ್ರಕೃತಿ, ಅದನ್ನ ಕಡದರೆ ಆಕೃತಿ, ಅದನ್ನ ಪೂಜಿಸಿದ್ರೆ ಸಂಸ್ಕೃತಿ ಅಂತ ಹೇಳಿ ಒಂದಿನ ಉತ್ತರ ಕೊಟ್ಟೆ. ಹಂಗೆ ಯಾರೇ ಒಬ್ಬ ವ್ಯಕ್ತಿಗೆ ಇವತ್ತು ನೀವು ಗೌರವ ಕೊಡ್ಬೇಕಾದ್ರೆ ಬೇಕಾದಷ್ಟು ಸಾಧನೆ ಇರ್ತದೆ. ಒಂದ್ ಕಡೆ ಟ್ರಬಲ್ ಶೂಟರ್ ಅಂತ ಹೆಸರು ಕೊಟ್ರಿ, ನಾನೇನು ಅದನ್ನ ಮಾಡಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ DKC ಅಂತ ಬರದ್ರಿ. ಸೊ ಹಂಗೆ ನೀವೇ ಅದಕ್ಕೆಲ್ಲ ಸೃಷ್ಟಿಕರ್ತರು ನೀವೇ, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇನೆ. ಅದಕ್ಕೆ ನಮ್ಮನ್ನ ತಗೊಳ್ಳೋರು ನೀವೇ, ಹೊಗಳೋರು ನೀವೇ, ಮೇಲ್ ಕುಣಿಸೋರು ನೀವೇ, ಕೆಳಗೆ ಬಿಸಾಕೋರು ನೀವೇ. ನಮ್ಮ ಪಾಟೀಲ್ ಸಾಹೇಬ್ ಹೇಳ್ದಂಗೆ ನನಗೇನಿಲ್ಲ, ನೀವು ಏನ್ ಬೇಕಾದ್ರೂ ಮಾಡಿ, ಸತ್ಯ ಏನಿದೆ ಅದನ್ನ ನೀವು ಬರೀರಿ. ನಮ್ಗೇನು ನೀವು ಔಟ್ ಆಫ್ ದಿ ವೇ ಸಹಾಯ ಮಾಡಿ ಅಂತ ನಾವು ಹೇಳುದಿಲ್ಲ. ಸುಳ್ಳಿನ ವಸ್ತುಗೆ DVG ಅವ್ರು ಒಂದ್ ಕಡೆ ಹೇಳ್ತಾರಲ್ಲ, ಬರೆಯಕ್ ಒಂದ್ ಬೆಲೆ, ಬರೀದೇ ಇರಕ್ ಒಂದ್ ಬೆಲೆ, ಅದಕ್ಕೆ ಆತರ ಆಗ್ಬಾರ್ದು. DG ಅವ್ರ ಮಾತು ನಾನು ಈಗ ಅದನ್ನ ಬಿಡಿಸಿ ನಾನು ವ್ಯಾಖ್ಯಾನ ಮಾಡಕ್ ನಾನು ಹೋಗುದಿಲ್ಲ. ಸೊ ಅದರಿಂದ ಇವತ್ತೇನು ಹಾರ ಹಾಕಿದ್ದೀರಿ ಅದು ಬಹಳ ಭಾರವಾದಂತ ಹಾರ, ಇನ್ನ ಹೆಚ್ಚಿಗೆ ಜವಾಬ್ದಾರಿ ಆಗಿದೆ. ನಾನು ಕೂಡ ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ದಿನದಿಂದ ನನಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಿಹಾರ್ ಜೈಲ್ಗೆ ಬಂದು ಒಂದು ಕಿವಿ ಮಾತು ಹೇಳೋಗಿದ್ರು, ಏನ್ ಜವಾಬ್ದಾರಿ ಕೊಡ್ತೀನಿ ನಾನು ನಿನಗೆ, ನೀನು ಹೋಗಿ ನಿರ್ವಹಿಸಬೇಕು ಅಂತ ಹೇಳಿ. ಆ ಪ್ರಕಾರ ಅವರು ಕೊಟ್ಟರು. ನಾನು ಸಿದ್ದರಾಮಯ್ಯ ಸಾಹೇಬ್ರು ಇಬ್ರು ಸೇರಿ ಹಗಲು ರಾತ್ರಿ ಯಾವ ತರದಲ್ಲೂ ಕೂಡ ಪಕ್ಷದ ಸಂಘಟನೆ ಮೇಲೆ ಒಂದೇ ಒಂದು ನಂಬಿಕೆ ಏನಪ್ಪಾ ಅಂದ್ರೆ, ನಮಗೆ ಜನರ ಮೇಲೆ ನಂಬಿಕೆ, ನಾವು ಮಾಡುವಂತ ಕೆಲಸದ ಮೇಲೆ ನಂಬಿಕೆ, ನಮ್ಮ ಆತ್ಮವಿಶ್ವಾಸನೇ ನಮ್ಮ ನಂಬಿಕೆ. ಎಷ್ಟೋ ಜನ ಹೇಳ್ತಿದ್ರು 95 ಆಗೋಗ್ತದೆ, ಕೊಲ್ಯೂಷನ್ ಗೌರ್ಮೆಂಟ್, ಅದು ಇದು ಏನೆಲ್ಲ ಬಹಳ ಪ್ರೆಷರ್. ನಾವಿಬ್ರು ಕೂಡ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾರ ಸಹಕಾರ ಸಹಾಯ ಇಲ್ದೇನೆ ಈ ರಾಜ್ಯದಲ್ಲಿ ಒಂದು ಸರ್ಕಾರ ರಚನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದಕ್ಕೆ ಹೋಗಿ ಇವತ್ತು ರಾಜ್ಯದ ಜನತೆಗೆ ಸೇವೆ ಮಾಡೋಂಥ ಒಂದು ಭಾಗ್ಯ ನೀವು ಕೂಡ ಕೊಟ್ಟಿದ್ದೀರಿ. 5 ಗ್ಯಾರಂಟಿ ತಂದ ಕೆಲವರು ಹೇಳಿದ್ರು, ಗಂಡ ಹೆಂಡತಿನ ತಂದಿಕ್ಬಿಟ್ರು, ಸೊಸೆ ಇದನ್ನ ಅತ್ತೆನ ತಂದಿಕ್ಬಿಟ್ರು, ಇನ್ನೊಂದ್ ಕಡೆ ಒಂದ್ ಕಡೆ ಪಾಕಿಸ್ತಾನ ಆಗೋಯ್ತದೆ, ಒಂದ್ ಕಡೆ ಶ್ರೀಲಂಕಾ ಆಯ್ತದೆ, ಆರ್ಥಿಕವಾಗಿ ತೊಂದರೆ ಆಗೋಗ್ತದೆ, ಅವೆಲ್ಲ ಬೇಕಾದಷ್ಟು ನೀವೆಲ್ಲ ಬರೆದ್ರಿ. ನಾವು ಅದಕ್ಕೆಲ್ಲ ಯೋಚನೆ ಮಾಡಕ್ ಹೋಗಿಲ್ಲ. ಆದ್ರೆ ನಮ್ಮ ಮಾತು, ನಮ್ಮ ನಂಬಿಕೆ, ಜನರು ಕೊಟ್ಟಂತ ಮಾತು, ಅದನ್ನ ನಾವು ಉಳಿಸ್ಕೊಳ್ಬೇಕು. ಅದು ನಮ್ಮ ಬದುಕಿನಲ್ಲಿ ಒಂದು ಛಲ, ಒಂದು ಸಂಕಲ್ಪ, ಅದನ್ನ ಮಾಡಿಕೊಂಡು ನಾವು ಬಂದಿದ್ದೇವೆ. ನಾನು ನನ್ನ ಹಿಸ್ಟ್ರಿ, ನನ್ನ ವಿದ್ಯಾರ್ಥಿ ನಾಯಕ, ನನ್ನ ಬದುಕು ಇವೆಲ್ಲ ಚರ್ಚೆ ಮಾಡೋಂಥ ಸಂದರ್ಭ ಅಲ್ಲ, ಬೇಕಾದಷ್ಟಿದೆ, ಬೇಕಾದಷ್ಟು. ಅದನ್ನ ನೀವು ಯಾವ್ದು ಹೇಳಿದ್ನಲ್ಲ, ನಾನಾಗ್ಲೇ ಯಾವ್ದಾದ್ರು ಹುಡುಗರುಗಳು ಕರ್ಕೊಂಡು, ಜರ್ನಲಿಸಂ ಹುಡುಗರುಗಳನ್ನ ಒಂದು 200-300 ಜನ ಕರೆಸಿ ಒಂದು ಡಿಬೇಟ್ ಮಾಡಿಸಿ, ಯಾರೇ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ನಾನೇ ಆಗ್ಲಿ, ಸುಮ್ಮನೆ ಏಕಾಏಕಿ ಒಂದಿನ ನಾವು ಹುಟ್ಟು ಇಲ್ಲಿ ಬಂದು ನಿಂತವರಲ್ಲ, ಈ ಅಧಿಕಾರಕ್ಕೆಲ್ಲ. ಬೇಕಾದಷ್ಟದ್ರ ಹಿನ್ನೆಲೆಯಲ್ಲಿ ನಾವು ಏನು ನಂಬ್ಕೊಂಡಿರ್ತೀವಿ, ಏನು ವಿಶ್ವಾಸ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ನಾವು ಹೊರಟಿದ್ದೀವಿ. ನನಗೇನಪ್ಪಾ ಅಂದ್ರೆ, ನನಗೆ ಒಂದು ಗುರು ಬೇಕು, ಆ ಗುರು ಇದ್ದಾರೆ. ಒಂದು ಗುರಿ ಇಟ್ಕೋಬೇಕು, ಆ ಗುರಿ ಇಟ್ಕೊಂಡಿದ್ದೀನಿ. ನನಗೆ ಮುಖ್ಯವಾಗಿ ಏನು ನನ್ನ ಬಿಗ್ ಸ್ಟ್ರೆಂತ್ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಒಂದು ಸೂಪರ್ ಪವರ್. ನಿಮ್ಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಂಬಿಕೆ ಬಂತು ಅಂದ್ರೆ, ನಿಮ್ಮ ಮೇಲೆ ಒಂದು ಆತ್ಮವಿಶ್ವಾಸ ಆಯಿತು ಅಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ನನಗೆ ಕೋರ್ಟಲ್ಲಿ, ನನಗೆ ಇಲ್ಲಿ ಹೈಕೋರ್ಟ್ ಅಲ್ಲಿ ನಾನು ಹಾಕೊಂಡ ಕೇಸ್ ಇಮಿಡಿಯೇಟ್ ವಿಡ್ರಾ ಮಾಡಿದ್ರು. ED ಅವ್ರು ನಂಗೆ ನೋಟಿಸ್ ಕೊಟ್ಟು ಕರ್ಸಿದ್ರು. ಎಷ್ಟೋ ಜನ ಆಂಟಿಸಿಪ್ಟರಿ ಬೇಲ್ ಮೂವ್ ಮಾಡು ಅಂತ, ನಾನು ಮೂವ್ ಮಾಡಕ್ ಹೋಗ್ಲಿಲ್ಲ, ಆಂಟಿಸಿಪ್ಟರಿ ಬೇಲ್ ಹೋಗ್ಲಿಲ್ಲ. ನಾನೇನು ತಪ್ಪು ಮಾಡಿಲ್ಲ, ಏನಾದಿದ್ರೆ ರಾಜಕಾರಣ ಮಾಡಿದೀನಿ, ರಾಜಕೀಯ ಕೆಲಸ ಮಾಡಿದೀನಿ, ನಾನು ಎದುರಿಸ್ತೀನಿ ಅಂತ. ನಾನು ತಿಹಾರ್ ಜೈಲಲ್ಲಿ ಇದ್ದ ಕೂಡ ನಾನು ಒಂದು 2-3 ದಿನ ನನ್ನ ಮಕ್ಕಳು ಏನಪ್ಪಾ ಅನ್ಕೋತಾರೆ ಅಂತ, ಅವ್ರ ಫ್ರೆಂಡ್ಸ್ ಏನ್ ಕೇಳ್ಕೋತಾರೆ ಅಂತ ಅಂದ್ಬಿಟ್ಟು ಯೋಚನೆ ಬಂದಿತ್ತೆ ಹೊರತು ಬೇರೆ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ನಾನು ಕಳ್ಕೊಳ್ಳಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.